ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳ ಮಂತ್ರಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಜೂನ್ ಮತ್ತು ಜುಲೈ ತಿಂಗಳ 22 ದಿನಗಳ ಅವಧಿಯ ಹುಂಡಿ ಎಣಿಕೆ ಕಾರ್ಯ ಮುಕ್ತಾಯಗೊಂಡಿದೆ. ಒಟ್ಟು 3,71,00,000 ರೂಪಾಯಿ ಸಂಗ್ರಹವಾಗಿದೆ. ಅದಕ್ಕೂ ಜಾಸ್ತಿ ಕಾಣಿಕೆಗಳು ಸಂಗ್ರಹವಾಗಿದೆ ಅಂತ ಹೇಳಿ ತಿಳಿದುಬಂದಿದೆ. ಮಠದ ಆವರಣದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳ ಕಣ್ಗಾವಲು ಹಾಗೂ ಬಿಗಿ ಭದ್ರತೆಯ ನಡುವೆ ಹುಂಡಿ ಎಣಿಕೆ ನಡೆಯಿತು. ಮಠದ ಅಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂತ ಈ ಒಂದು ಕಾರ್ಯದಲ್ಲಿ ನೂರಾರು ಕರಸೇವಕರು, ಮಠದ ಸಿಬ್ಬಂದಿ ವರ್ಗ ಹಾಗೂ ಭೋಜನ ಮಂಡಳಿಯ ಸದಸ್ಯರು ಪಾಲ್ಗೊಂಡಿದ್ದು, ಜೂನ್ ತಿಂಗಳಿನಲ್ಲಿ ನಡೆದಂತಹ 21 ದಿನಗಳ ಹುಂಡಿ ಎಣಿಕೆಯಲ್ಲಿ ಒಟ್ಟು 3.72 ಕೋಟಿ ರೂಪಾಯಿ ನಗದು ಸಂಗ್ರಹವಾಗಿತ್ತು. ಕಳೆದ ಬಾರಿ 3,61,40,30 ರೂಪಾಯಿ ಮೌಲ್ಯದ ನೋಟುಗಳು, 11,02,500 ರೂಪಾಯಿ ಮೌಲ್ಯದ ನಾಣ್ಯಗಳು ಅಲ್ಲದೆ 67 ಗ್ರಾಂ ಚಿನ್ನ ಹಾಗೂ 511 ಗ್ರಾಂ ಬೆಳ್ಳಿ ಕೂಡ ಸಂಗ್ರಹವಾಗಿತ್ತು. ಮಂತ್ರಾಲಯದಲ್ಲಿ ನಡೀತಾ ಇರುವಂತಹ ಈ ಒಂದು ಕೆಲಸ ಏನು ಅಂತಂದರೆ, ಅಲ್ಲಿರುವಂತಹ ಹುಂಡಿಯನ್ನು ಎಣಿಕೆ ಮಾಡುವಂಥದ್ದು, ಎಷ್ಟು ಬಂದಿದೆ ಅಂತ ಹೇಳಿ, ಕಾಣಿಕೆ ಎಷ್ಟು ಬಂದಿದೆ ಅಂತ ಹೇಳಿ ಹುಂಡಿ ಎಣಿಕೆ ಮಾಡುವಂತಹ ಕೆಲಸ ಅದು ಈಗ ನಡೀತಾ ಇದೆ. ದಕ್ಷಿಣ ಭಾರತದ ಪ್ರಮುಖ ಯಾತ್ರಾ ಸ್ಥಳ ಮಂತ್ರಾಲಯ. ಈ ಒಂದು ಮಂತ್ರಾಲಯದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೀತಾ ಇದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ಜೂನ್ ಮತ್ತು ಜುಲೈ ತಿಂಗಳ 22 ದಿನಗಳ ಅವಧಿಯಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯುತ್ತೆ. ಒಟ್ಟು 3,71,00,000 ರೂಪಾಯಿ ಸಂಗ್ರಹವಾಗಿದೆ. ಅದಕ್ಕಿಂತ ಜಾಸ್ತಿ. ಮಠದ ಆವರಣದಲ್ಲಿ ಸಿಸಿಟಿವಿ ಕೂಡ ಇದೆ, ಬಿಗಿ ಭದ್ರತೆ ಇದೆ, ಕಣ್ಗಾವಲುಗಳು ಇರ್ತವೆ. ಸೊ ಆ ಒಂದು ಕಾರಣಕ್ಕಾಗಿ ನಡೀತಾ ಇರುವಂತಹ ಹುಂಡಿ ಎಣಿಕೆ. ಮಠದ ಅಧಿಕಾರಿಗಳು ಹಾಗೂ ಮುಜರಾಯಿ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆದಂತಹ ಕಾರ್ಯದಲ್ಲಿ ನೂರಾರು ಸೇವಕರು ಅಂತ ಕರೀತಾರಲ್ಲ ಅವರು, ಮಠದ ಸಿಬ್ಬಂದಿ ವರ್ಗದವರು, ಭೋಜನ ಮಂಡಳಿಯ ಸದಸ್ಯರು ಪಾಲ್ಗೊಂಡಿರ್ತಾರೆ. ಜೂನ್ ತಿಂಗಳಿನಲ್ಲಿ ನಡೆದಂಥ 21 ದಿನಗಳ ಹುಂಡಿ ಎಣಿಕೆಯಲ್ಲಿ ಒಟ್ಟು 3.72 ಕೋಟಿ ರೂಪಾಯಿ ನಗದು ಸಂಗ್ರಹವಾಗುತ್ತೆ. ಕಳೆದ ಬಾರಿ 3,61,40,30 ರೂಪಾಯಿ ಮೌಲ್ಯದ ನೋಟುಗಳಿತ್ತು. 11,02,500 ಮೌಲ್ಯದ ನಾಣ್ಯಗಳಿತ್ತು.